ಸ್ನೇಹಿತರೆ, ಇವಾಗ ಲಕ್ಕುಂಡಿ ಕೆರೆ ಹತ್ರ ಬಂದಿದೀವಿ. ಜೈನ ಬಸದಿಯನ್ನ ನೋಡ್ಕೊಂಡು ಅದರ ಪಕ್ಕದಲ್ಲಿಯೇ ರೋಡ್ ಇದೆ. ಬಂದ್ರೆ ಇದು ಲಕ್ಕುಂಡಿ ಐತಿಹಾಸಿಕ ಕೆರೆ. ನಮ್ ಸೈಡ್ ಇರೋ ಕೆರೆಗಳಲ್ಲಿ ಒಂದು 40% ಬರ್ತಿದೆ ಈ ಕೆರೆ ಅನ್ಸುತ್ತೆ. ನೀರಿದೆ ಸಾಕಷ್ಟು, ನೋಡ್ಬೋದು. ಅಲ್ಲೂ ಒಂದು ಟೆಂಪಲ್ ಇದೆ, ಮತ್ತೆ ಈ ಕಡೆನೂ ಇದೆ ಟೆಂಪಲ್. ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗೋಣ. 11 ಮತ್ತು 12ನೇ ಶತಮಾನದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ಒಂದು ಊರು ಅಂತಾನೆ ಹೇಳ್ಬೋದು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಈ ಒಂದು ಊರಿನಲ್ಲಿ ನಾಣ್ಯಗಳನ್ನು ಸಹ ಮುದ್ರಣವನ್ನ ಮಾಡುತ್ತಿದ್ರು ಅನ್ನುವಂತಹ ಪ್ರತೀತಿ ಕೂಡ ಇದೆ. ಹಾಗೆ ಈ ಒಂದು ಊರನ್ನ ಹಿಂದೆ ಲಕ್ಕಿಗುಂಡಿ ಅಂತಲೂ ಸಹ ಕರಿತಾ ಇದ್ರು. ಈ ಊರಿನಲ್ಲಿ ಸಾಕಷ್ಟು ಐತಿಹಾಸಿಕ ದೇವಸ್ಥಾನಗಳಿದೆ. ಇಲ್ಲಿ ಒಂದು ದೇವಸ್ಥಾನದ ಪಕ್ಕ ಪ್ಲೇ ಗ್ರೌಂಡ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಒಂದು ವೇದಿಕೆ ಕೂಡ ಇದೆ. ಸೊ ಅಲ್ಲಿ ಲಕ್ಕುಂಡಿ ಉತ್ಸವವನ್ನ ಆಯೋಜನೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ದೇಗುಲಗಳಿಗೆ ಬೆಳಕಿನ ವ್ಯವಸ್ಥೆಯನ್ನ ಸಹ ಮಾಡಿರ್ತಾರೆ. ನೋಡೋದಕ್ಕೆ ಕಲರ್ಫುಲ್ ಆಗಿ ಕಾಣ್ತಾ ಇರುತ್ತೆ. ಸೊ ಇಲ್ಲೂ ಸಹ ಯಾವುದೋ ದೇವಸ್ಥಾನನ ಏನೋ ಇತ್ತು ಅನ್ಸುತ್ತೆ. ಉತ್ಖನನ ಮಾಡಿ ಈ ರೀತಿ ಎಲ್ಲಾನು ತೆಗೆದು ನಂಬರ್ ಹಾಕ್ಬಿಟ್ಟು ಮೇಲೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಓದಿದೆ ಅಂತ. ಒಳಗಡೆ ಹೋಗಂಗಿಲ್ಲ, ಯಾಕಂದ್ರೆ ತಂತಿ ಬೇಲೆ ಹಾಕಿ ಪ್ರೊಟೆಕ್ಷನ್ ಮಾಡಿರೋದ್ರಿಂದ ಅದನ್ನು ಹಾರೋದು ಬೇಡ. ಇಲ್ಲಿಂದಲೇ ಎಲ್ಲ ಕಾಣುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಸ್ಥಳೀಯರಲ್ಲಿ ವಿಚಾರಿಸಿದಾಗ ಈಗ ಒಂದು ಸ್ವಲ್ಪ ದಿನದ ಹಿಂದೆ ಚಿನ್ನ ಸಿಕ್ತು ಅಂತ ಎಲ್ಲ ರೂಮರ್ ಆಯ್ತಲ್ಲ, ಎಲ್ಲ ಒಂದ್ ಕಡೆ ಸಿಕ್ಕಿದಂತೆ, ಮತ್ತೆ ಬೇರೆ ಎಲ್ಲೂ ಅಷ್ಟು ಸಿಕ್ಕಿಲ್ವಂತೆ. ಒಂದ್ಸಲ ಸಿಕ್ಕಿದೆ ಅಷ್ಟೇ, ಮತ್ತೆ ಎಲ್ಲಿ ಸಿಗುತ್ತೆ. ಈಗೇನು ಚಿನ್ನ ಏನು ಸಿಗ್ತಾ ಇಲ್ಲ ಅಂತ ಹುಡುಗರುಗಳು ಯಾರನ್ನ ಸ್ಥಳೀಯರನ್ನ ಮಾತಾಡಿಸಿದ್ರೆ ತಮಾಷೆ ಮಾಡ್ತಿದ್ದಾರೆ. ನಾವು ಕೂಡ ಅವರು ಎಲ್ಲಿಂದ ಬಂದಿರೋದು ಅಂತ ಕೇಳಿದ್ರೆ ಹಾಸನ ಅಂತ ಹೇಳ್ತೀವಿ. ಆಮೇಲೆ ತಮಾಷೆಗೆ ಚಿನ್ನ ಹುಡ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಎಲ್ಲ ನಗ್ತಾರೆ. ಆ ಥರ ಇದೆ. ಸ್ಟಾರ್ಟಿಂಗ್ ಇಲ್ಲಿ ನಿಧಿ ಸಿಕ್ತು ಅಂತ ಎಲ್ಲ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಸಾರ ಆಯ್ತಲ್ಲ, ಅವಾಗ ಒಂದು 10-15 ದಿನ ಸ್ವಲ್ಪ ಜನಗಳು ಬಂದು ನೋಡ್ಕೊಂಡು ಹೋದ್ರಂತೆ. ಆಮೇಲೆ ಇವಾಗೆಲ್ಲ ನಾರ್ಮಲ್, ಮುಂಚೆ ತರ ಕಮ್ಮಿನೇ ಆಗ್ಬಿಟ್ಟಿದೆ ಜನ. ಅದನ್ನೇ ಹೈಲೈಟ್ ಮಾಡಿ ತೋರಿಸಿ ಜನ ಬರಂಗ್ ಮಾಡ್ಬಿಟ್ಟು ಅವ್ರು ಸ್ವಲ್ಪ ದಿವಸ. ಸ್ನೇಹಿತರೆ, ಇವಾಗ ಕಾಶಿ ವಿಶ್ವೇಶ್ವರ ಗುಡಿಯನ್ನು ನೋಡೋದಕ್ಕೋಸ್ಕರ ಹೋಗ್ತಾ. ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ ದೇಗುಲವನ್ನ ನೋಡಿ ಆಯ್ತು. ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಸೊ ಅದನ್ನು ಸಹ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇದು ನನ್ನೇಶ್ವರ ಗುಡಿ. ಕಾಶಿ ವಿಶ್ವೇಶ್ವರ ದೇವಾಲಯದ ಪಶ್ಚಿಮಕ್ಕೆ ಸ್ವಲ್ಪ ದೂರದಲ್ಲಿ ಈ ದೇವಸ್ಥಾನವನ್ನು ನೋಡ್ಬೋದು. ಈ ಒಂದು ದೇವಾಲಯ ಗರ್ಭಗೃಹ, ಅಂತರಾಳ, ಗುಹಮಂಟಪ ಮತ್ತು ಮುಖಮಂಟಪಗಳನ್ನು ಒಳಗೊಂಡಿದ್ದು 11ನೇ ಶತಮಾನದ ಉತ್ತರಾರ್ಧದಲ್ಲಿ ನಿರ್ಮಿತವಾದ ದೇವಾಲಯವಾಗಿದೆ. ಬಳಪದ ಕಲ್ಲನ್ನು ಉಪಯೋಗಿಸಿಕೊಂಡು ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಗರ್ಭಗೃಹದ ಮೇಲಿರುವಂತಹ ಶಿಖರ 3 ತಲಗಳನ್ನು ಹೊಂದಿದೆ. ವಿದ್ವಾಂಸರ ಪ್ರಕಾರ ಅಚ್ಚರಿ ಮೂಡಿಸುವಂತಹ ಸಂಗತಿ ಕೂಡ ಹೌದು. ದ್ರಾವಿಡ ಮತ್ತೆ ನಾಗರ ಶೈಲಿಯ ಗೋಪುರವನ್ನ ಚಿಕ್ಕದಾದ ಆಕಾರದಲ್ಲಿ ಹೊಂದಿರುವಂತಹ ಗೋಡೆಯೊಳಗೆ ಕೂಡಿಸಿರುವಂತಹ ಚೌಕ ಸ್ತಂಭಗಳಿಂದ ವಿಮಾನ ಸುಂದರವಾಗಿ ಅಲಂಕೃತಗೊಂಡಿದೆ. ಮಧ್ಯಭಾಗದ ಗೂಡುಗಳ ಮೇಲ್ಭಾಗದಲ್ಲಿ ಶಿಖರ ರೀತಿಯ ಮೇಲ್ಕಟ್ಟಡಗಳನ್ನು ಕಟ್ಟಲಾಗಿದೆ. 2ನೇ ಮತ್ತು 3ನೇ ತಳದಲ್ಲಿ ನಾಗರ ಶೈಲಿಯ ಮೇಲು ಕಟ್ಟಡ ಮತ್ತೆ ಕಂಡುಬರುತ್ತದೆ. ಅಂತರಾಳ ಮತ್ತೆ ಗೂಡು ಮಂಟಪದ ವಾಸ್ತುಶಿಲ್ಪದ ಅಲಂಕಾರ ವಿಮಾನದ ಅಲಂಕಾರದಂತೆಯೇ ಕಂಡುಬರುತ್ತೆ. ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೆ. ಮತ್ತೆ ಅದೇ ಅಳತೆಯ ಪಂಜರ, ಚಾವಣಿ ಮತ್ತು ಕಪೋತಗಳನ್ನು ಸಹ ಹೊಂದಿದೆ. ಗೃಹ ಮಂಟಪಕ್ಕೆ 2 ದ್ವಾರಗಳನ್ನು ಸಹ ಇರೋದನ್ನ ಈ ಒಂದು ದೇವಾಲಯದಲ್ಲಿ ನಾವು ಅಬ್ಸರ್ವ್ ಮಾಡಿ ನೋಡ್ಬೋದು. ಸೊ ಗುಡಿ ನೋಡಕ ಒಳಗಡೆ ಹೋಗ್ತಾ ಇದ್ದೀನಿ. ಕಾಲು ಬೇರೆ ನೋವಿದೆ, ಯಪ್ಪ, ಮಂಡಿನೇ ನೋವಾಗಿದೆ ನನಗೆ. ಗುಡಿಯ ಹೊರಭಾಗ ಒಂದು ಮಂಟಪ, ಇದು ನವರಂಗ, ಮತ್ತು ಇದು ಹೊರಗೋಡೆಗಳಲ್ಲಿ ಫಸ್ಟ್ ತೋರಿಸ್ಕೊಂಡು ಹಂಗೆ ಬರ್ತೀನಿ. ಇಲ್ಲಿ ನೋಡಿ, ಅಲ್ಲಿ ಲಲಾಟದಲ್ಲಿ ಗಜಲಕ್ಷ್ಮಿ ಇದೆ, ಆನೆಗಳಿದೆ, ಕುಂಭ ಇದೆ ನೋಡಿ, ಕಳಸ ಅಂತ ಕರಿತೀವಿ, ಕೀರ್ತಿ ಮುಖ. ಇಲ್ಲಿ ನೋಡಿ ಆನೆಗಳು. ಮಂಟಪದಲ್ಲಿ ಒಂದಿಷ್ಟು ಕಂಬಗಳಿದೆ ನೋಡಿ. ಸ್ನೇಹಿತರೆ, ಇವಾಗ ಹೋಗ್ತಾ ಇದ್ದೀನಿ. ಒಂದು ಶಿವಲಿಂಗದ ಗುಡಿ ಇದೆ, ಇದನ್ನ ನನ್ನೇಶ್ವರ ಸ್ವಾಮಿ ಅಂತ ಕರೀತಾರೆ. ಸೊ ಒಳಭಾಗದಲ್ಲಿ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ. ಮಂಟಪಗಳಿದೆ, ದ್ವಾರಬಂಧ ಇದೆ. ಸೊ 4 ಶಾಖ ಬಂಧ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಇದು ಕಂಬ ಶಾಖ ಇದೆ. ಇಲ್ಲೆಲ್ಲ ಮೋಸ್ಟ್ಲಿ ಗಂಧರ್ವ ಶಿಲ್ಪಗಳದ್ದು ಡ್ಯಾನ್ಸಿಂಗ್ ಆ ಥರದ್ದೆಲ್ಲ ಇದೆ. ಇದು ಅಷ್ಟೇನೆ.
ಇದೆಲ್ಲ ನಾಗರ ಹಾವು ಇದೆಯಲ್ಲ ಆ ತರ ಇದೆ, ಮೋಸ್ಟ್ಲಿ ಅದು ನಾಗಬಂಧ ಇರ್ಬೋದು. ತೋರಣದಲ್ಲಿ ಗಜಲಕ್ಷ್ಮಿ ಇದೆ, ಇಲ್ಲಿ ನೋಡಿ ತುಂಬಾನೇ ಚೆನ್ನಾಗಿದೆ ನೋಡಿ. ಇದು ಪಂಚಶಾಖ ಬಂಧ, ನಾನು 4 ಅಲ್ಲ, ಸೈಡಲ್ಲೂ ಒಂದಿದೆ ನೋಡಿ, ಈ ಕಡೆನ ಸೈಡ್ ಇದೆ, 4 ಅನ್ಕೊಂಡೆ, ಆಕ್ಚುಲಿ ಪಂಚಶಾಖ ಬಂಧ. ಒಳಗಡೆ ಹೋದ್ರೆ ನವರಂಗ ಇದೆ, ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ. ಈ ಕಂಬ ನೋಡಿ ಫ್ರೆಂಡ್ಸ್, ಎಷ್ಟು ಶೈನ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಲಕ್ಕುಂಡಿ, ವಾವ್, ಆಗಿನ ಕಾಲದಲ್ಲೇ ಈ ಒಳಪನ್ನ ತರಿಸಿರೋದು. ನಮ್ಮ ಕೈ ಇದೆಲ್ಲ ನೋಡಿ ಕಾಣಿಸ್ತಿದೆ ನಿಮ್ಗೆ, ರಿಫ್ಲೆಕ್ಷನ್ ಆಗ್ತಾ ಇದೆ ಕೈ ನೋಡಿ, ನಾನು ಕಾಣ್ತಾ ಇದ್ದೀನಿ, ನನ್ನ ರೆಡ್ ಕಲರ್ ಡ್ರೆಸ್ಸು ಸಹ ಅದರೊಳಗಡೆ ಕಾಣ್ತಾ ಉಂಟು. ಇದು ಅಂತರಂಗ ಪ್ಲಸ್ ಗರ್ಭಗುಡಿ. ಇಲ್ಲೊಂದು ಗಜಲಕ್ಷ್ಮಿ, ಆನೆಗಳೊಟ್ಟಿಗೆ ಶಿವಲಿಂಗ. ಮೂಲ ಇಲ್ಲ ಅನ್ಸುತ್ತೆ ಗರ್ಭಗುಡಿಯಲ್ಲಿ, ಬೇರೆ ಒಂದು ಮ್ಯಾಚ್ ಆಗುವಂಥದ್ದನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಕಂಬದ ಡಿಸೈನ್ ನೋಡಿ, ಈ ರೀತಿ ಕಂಬ ನಾನು ಎಲ್ಲೂ ನೋಡಿಲ್ಲ ಇಲ್ಲಿವರೆಗೂ. ನಾನು ಎಷ್ಟು ಟೆಂಪಲ್ಸ್ ವಿಸಿಟ್ ಮಾಡಿದ್ದೀನಿ, ಈ ರೀತಿ ಡಿಸೈನ್ ಇಲ್ಲೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದೆಲ್ಲ ಮಾಮೂಲಿ ಆ ಥರದ್ದೆಲ್ಲ ಇರುತ್ತೆ ನಮ್ಮ ಕಡೆನೂ, ಇಲ್ಲಿ ಒಂಥರ ವಿಶೇಷವಾಗಿದೆ. ಹಿಂದೆ ಈ ಲಕ್ಕುಂಡಿ ಗ್ರಾಮ ಹೊಯ್ಸಳರ ಕಾಲದಲ್ಲಿ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಲಕ್ಕುಂಡಿಯನ್ನು ಅವರು ಹೊಯ್ಸಳರು ಆಳ್ವಿಕೆಯನ್ನು ನಡೆಸಿದ್ರು ಅಂತಲೂ ಸಹ ಇತಿಹಾಸ ಇದೆ. ಇಲ್ಲೊಂದಿಷ್ಟು ಕಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ. ಕುಂಭ ನೋಡ್ರಿ, ಕಳಶ ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ದೇವಸ್ಥಾನದ ಸಕ್ಕದಾಗಿದೆ. ಲಕ್ಕುಂಡಿ ಉತ್ಸವ ಮಾಡ್ತಾರೆ ನೋಡಿ, ಆ ಒಂದು ವೇದಿಕೆಯನ್ನ ಈ ಒಂದು ದೇವಸ್ಥಾನದ ಹಿಂಭಾಗದಲ್ಲಿ ವಿಶಾಲವಾದಂತಹ ಒಂದು ಫೀಲ್ಡ್ ಇದೆ, ಸೊ ಅಲ್ಲಿ ಏರ್ಪಡಿಸಿ ಮಾಡ್ತಾರೆ. ಲಕ್ಕುಂಡಿ ಉತ್ಸವ ಮಾಡ್ತಾರೆ ನೋಡಿ, ಅದನ್ನ ನನ್ನ ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ಟೇಜ್ ತೋರಿಸ್ತೀನಿ ಇವಾಗ ನಿಮಗೆ. ಸೊ ಅಲ್ಲೇ ಅಂತೆ ಮಾಡೋದು, ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ದೇಗುಲ ಚೆನ್ನಾಗಿದೆ. ಹೊರಭಾಗದ ಜಂಗಭಾಗದಲ್ಲಿ ಸಾಧಾರಣವಾದಂತಹ ಏನು ಕಂಬ ಮಾದರಿಯಲ್ಲಿ ಗೋಪುರಗಳಿದೆ. ಅದಾದ್ಮೇಲೆ ಕೀರ್ತಿ ಮುಖವನ್ನ ನೋಡ್ಬೋದು. ಈ ದೇವಸ್ಥಾನದ ಒಂದು ಹೈಲೈಟ್ ಅಂತ ಅಂದ್ರೆ ಕಳಸ ಇದೆಯಲ್ಲ, ಅದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕೀರ್ತಿ ಮುಖಗಳು ತುಂಬಾನೇ ಚೆನ್ನಾಗಿ ಮೂಡು ಬಂದಿದೆ ಈ ದೇವಸ್ಥಾನದಲ್ಲಿ.